ಬಿಟ್ಟಿದ್ರು ಒಂದು ವರ್ಷದಿಂದ ಮಾತಾಡ್ತಿರ್ತಾರೆ. ಇನ್ನೊಂದು ಅಂಗಡಿಗೆ ಹೋದ್ರೆ ಒಂದು 4,000 ಅಮೌಂಟ್ ಕಲೆಕ್ಷನ್ ಆಗುತ್ತೆ. ನೀವು ಯಾವ್ಯಾವ ಅಂಗಡಿಲಿ ಎಷ್ಟೆಷ್ಟು ಇಸ್ಕೊಬಂದ್ರೆ? 7 ನಮ್ಗಿನ್ನ 8K ಬೇಕು ಒಟ್ಟಿಗೆ 20,000ಗೆ. 13,000 ಅಷ್ಟೇ ಗೈಸ್ ಇಲ್ಲ ಮಾಡ್ಬಿಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಗರ್ಲ್ ಮಂಗಳೂರಿಗೆ. ಒಂದು ಇಯರ್ ಆಗಕ್ಕೆ ಒಂದು ಮೊನ್ನೆ ಅದೇ ನೀವು ಎಕ್ಸಾಮ್ ಬರೆಯೋದಕ್ಕೆ ಯಾರು ಇಷ್ಟಪಡ್ತಿದ್ದಾರೆ? ನ್ಯೂಸ್ ಬರ್ತಾ ಇದ್ದಾರೆ ಗಾಯ್ಸ್, ಅವ್ರಿಗೂ ಗೊತ್ತಿಲ್ಲ ಯಾರಂತ. ದಿಸ್ ಇಸ್ ನಾಟ್ ಹೋಟೆಲ್ ಆರ್ ಫಿಶ್ ಮಾರ್ಕೆಟ್, ಕಾಲೇಜ್. ವೆಲ್ಕಮ್ ಬ್ಯಾಕ್ ಟು ಬಿಂದೇಶ್ವರನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಕಾಲೇಜ್ ಹತ್ರ ಹೋಗಬೇಕು. ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾವ್ಯಾವ ಥರ ಇರುತ್ತೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಬನ್ನಿ ಎಲ್ಲರೂ ಹೋಗ್ತೀವಿ. ಹಾಯ್ ಗಾಯ್ಸ್, ಹಾಯ್ ಮಾಡ್ರೆ. ಬಾಯ್ ಬ್ರೋ ಹೊಸ ಕ್ಯಾರೆಕ್ಟರ್ ಅಲ್ಲೆಲ್ಲ ನೋಡಿ ನಗ್ಕೊಂಡು ಬಂದವ್ರೆ. ಕಾಲೇಜ್ ಕಾನ್ವೆಕೇಶನ್ ಫೀಸ್ ಪೇ ಮಾಡೋಕ್ಕೆ ಅಂತಲೇ ಬಂದಿರೋದು. ಎಲ್ಲಾದ್ರೂ ಸುತ್ತಾಡಕ್ಕೆ ಹೋಗ್ತೀವಲ್ವಾ, ಅದಕ್ಕೂ ಮೇನ್ ಇಂಪಾರ್ಟೆಂಟ್ ಏನು ಬೇಕು ಹೇಳಿ ನಿಮಗೆ? ನನಗೆ ಶವರ್ಮ ಬೇಕು, ಗೋಲ್ಗಪ್ಪ ಬೇಕು. ಗೋಲ್ಗಪ್ಪ ಟೆಲಿಕಾಸ್ಟ್ ಗೋಲ್ಗಪ್ಪ. ಬೆಂಗಳೂರಲ್ಲಿ ಮೈಸೂರಲ್ಲಿ ಅಷ್ಟೊಂದು ಗೋಲ್ಗಪ್ಪ ಇದ್ರು ಅವಳಿಗೆ ಮಂಗ್ಳೂರು ಗೋಲ್ಗಪ್ಪನೇ ಬೇಕು. ನಮ್ಮ ಬೇಡ್ಕೊಳ್ಳೋದು ಹೆಂಗೆ ಗೊತ್ತ ಮಂದಾರ, ಅವ್ನು ಹಾಕಿರ್ಬಾರ್ದು. ಆದ್ರೂ ದಿನ ಸುತ್ತಾ ಇದ್ದಲ್ಲ ಈ ಮಾಲ್ದು ಸ್ಲ್ಯಾಪ್ ಹಾಕೊಂಡು. ಹೊಟ್ಟೆ ಹಸಿತಿದೆ ಈಗ, ಫಸ್ಟ್ ಊಟ ತಿನ್ಬೇಕು, ಮತ್ತೆ ಮಾತಾಡ್ತೀವಿ. ಆಮೇಲೆ ಮಾತಾಡ್ಲಿಲ್ಲ ಅಂದ್ರೆ ಹಿಂಗೆ ಹಾಕೊಂಡು ಕತ್ತಿಸುತ್ತೀನಿ, ಮಾತಾಡ್ತೀನಿ. ಡನ್. ಗೈಸ್ ಇವಳು ಯಾರು ಅಂತ ಗೊತ್ತಿಲ್ಲ, ರೋಡಲ್ಲಿ ಸಿಕ್ಬಿಟ್ಟು ನನ್ನ ಪರಿಚಯ ಮಾಡಿಕೊಡು ಅಂತ ಹೇಳ್ತಾವಳೆ ಅಷ್ಟೇ ಗೈಸ್. ಇವಳ್ದು MCA ಬೆಸ್ಟ್ ಫ್ರೆಂಡ್. ಒಂದಾನೊಂದು ಕಾಲದಲ್ಲಿ ಬೆಸ್ಟ್ ಮಾತು ಬಿಟ್ಟಿದ್ರು ಒಂದು ವರ್ಷದಿಂದ ಮಾತಾಡ್ತಿರ್ತಾರೆ. ಮತ್ತೆ ಮಾತಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಯಾರು ಅಂತ ಕೇಳಿದ್ರೆ ಗೊಂಬೆ ಅಂತ ಕಮೆಂಟ್ ಹಾಕಿ. ಗೈಸ್ ಅವಳು ಹೇಳಿದ್ದೆ ಹಾಕಿ ಗೈಸ್, ಯಾರೆಲ್ಲ ಫುಲ್ ವಿಡಿಯೋ ನೋಡ್ತೀರೋ ಗೂಬೆ ಅಂತಾನೆ ಹಾಕಿ. ಸಪೋರ್ಟ್ ಮಾಡಿ ಗೈಸ್ ನನ್ನ ಫ್ರೆಂಡಿಗೆ ಪಾಪ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಮಂಗಳೂರಲ್ಲಿ ಇದ್ದಾಗ ಸುಮ್ಮನೆ ಟ್ರಯಲ್ ಆಗಿ ಬ್ಲಾಗ್ ಮಾಡ್ತೀವಿ ಅಂದ್ಕೊಂಡು ಮಾತಾಡ್ಕೊಂಡು ಹೋಗಿವು. ಇವಾಗ ಮಾಡ್ಬಿಟ್ಟಿದ್ದೀವಿ, ಇಲ್ಲ ಮಾಡ್ಬಿಟ್ಟಿದ್ದಾರೆ. ನಮ್ಮನ್ನು ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲೇ ಹೋದೆ ಮೇನ್ ನೀನೇ ನನ್ನ ಚಾನಲ್ಗೆ, ಎಲ್ಲ ನಿನ್ನ ಫ್ಯಾನ್ಸ್ ಜಾಸ್ತಿ ಇರ್ತಾರೆ. ಅಷ್ಟೇ ಹೊಟ್ಟೆ ಎಸುತ್ತಾ ಇದೆ. ನೆಕ್ಸ್ಟ್ ಇವಾಗ ಟಿಫನ್ ಮಾಡಿಕೊಂಡು ಅಮೌಂಟ್ ಡ್ರಾ ಮಾಡ್ಕೊಂಡು ಗೈಸ್ ಅವ್ರು ನೋಡಿ ರೋಡ್ ಕ್ರಾಸ್ ಮಾಡಕ್ಕೆ ಹೋಗ್ತವ್ರೆ. ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ, ಬನ್ನಿ ಆಮೇಲೆ ಸಿಗ್ತೀನಿ. ಗೈಸ್ ಇವಾಗ ಮಾಲಿಗೆ ಬಂದಿದ್ದೀವಿ. ಗೊಂಬೆ ಆಯ್ತು ಹೇಳು. ಈ ಮಾಲ್ ನೋಡ್ತಿದ್ದೀರಲ್ಲ ಗೈಸ್, ತುಂಬಾ ಫೇಮಸ್ ಈ ಮಾಲ್. ತುಂಬಾ ಮೆಮೊರೀಸ್. ಇಬ್ರು ಸೇರಿ ಒಂದು ಬ್ಲಾಗ್ ಮಾಡಿ ನನಗೆ ಫೋನ್ ತುಂಬಾ ಬ್ಯೂಟಿಫುಲ್ ಗರ್ಲ್ ಮಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಳ ಸ್ಟೈಲಲ್ಲಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಗೈಸ್ ಬ್ಯೂಟಿಫುಲ್ ಗರ್ಲ್ ಅಂದ್ರೆ ಬೈ ಹಾರ್ಟ್ ಆಲ್ಸೋ ಗೈಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಮಂದಾರ ಸಮಥಿಂಗ್ ಇದೆ, ಅವಳನ್ನ ಫಾಲೋ ಮಾಡಿ. ಆಮೇಲೆ ಅವಳು ಹೇಳ್ತಾ ಇದ್ದಾಳೆ ಬನ್ನಿ ನೋಡೋಣ. ಮಾಲಿಗೆ ಬಂದಿರೋದು ಯಾಕೆ ಅಂತಂದ್ರೆ ಮಾಲ್ ನೋಡಕ್ಕಲ್ಲ, ಕ್ಯಾಶ್ ಡ್ರಾ ಮಾಡಕ್ ಬಂದಿದೀವಿ. ಬನ್ನಿ. ಆಲ್ರೆಡಿ ಒಂದ್ಸಲಿ ಹೇಳ್ಬಿಟ್ಟಿದೀನಿ ಅನ್ಸುತ್ತೆ, ಲಾಸ್ಟ್ ಟೈಮ್ ಬಂದಾಗ ಸಿನಾಪ್ಸಿಸ್ಗೆ. ಹೌದು ಗೈಸ್. ಇವ್ರ ಬಗ್ಗೆ ಏನಾದ್ರು ಇಂಟ್ರೊಡಕ್ಷನ್ ಏನೋ ಜಾಸ್ತಿ ಬೇಕಂತ ಹೇಳಿ ಇವ್ರ ಬಗ್ಗೆ ಫುಲ್ ಒಂದು ಬ್ಲಾಗ್ ಮಾಡಕ್ ಹೋಗ್ತೀವಿ. ಬ್ಯೂಟಿಫುಲ್ ಬೇಡ ಗೈಸ್. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ. ಎಷ್ಟು ಮೆಮೊರೀಸ್ ಇದೆ ಹೇಳಿ ಮಾಲಲ್ಲಿ. ಒಂದು ಮಾಲ್ ಸ್ಟೋರಿ ಅನ್ಕೊಂಡು ಒಂದು ಬ್ಲಾಗ್ ಹಾಕ್ಬಿಡೋಣ. ಒಂದು ಇಷ್ಟು ಮಾತಾಡ್ಬಿಡಿ ಒಂದು 5-6 ನಿಮಿಷ. ಈ ಮಾಲಲ್ಲಿ ನಾವು ಬಂದಿದ್ದು ವಾರಕ್ಕೆ ನಾಯಿ ಥರ ಓಡಾಡಿದ್ವಲ್ಲ, ಯಾವ ಗಿಫ್ಟ್ ತಗೋಬೇಕು ಅಂತ. ಅದೇ ಜನವರಿ ಗಿಫ್ಟ್ ಆಲ್ಮೋಸ್ಟ್ 1 ಇಯರ್ ಆಗಕ್ಕೆ ಒಂದು ಮೊನ್ನೆ ಅದನ್ನೇ ನೋಡ್ತಾ ಇದ್ದೆ, ಅಲ್ಲಿ ಕುತ್ಕೊಂಡು ಏನೋ ಹಾಕಿರೋದು. ಎಷ್ಟು ಗಿಫ್ಟ್ ಉಡ್ಸ್ಬಿಟ್ಟು ಗೊತ್ತು. ನಮಗೆ ಇಲ್ಲಿ ಮಂಗಳೂರಲ್ಲಿ ತುಂಬ ಶೆಕೆ ಆಗ್ತಿರತ್ತಲ್ವಾ, AC ಗೋಸ್ಕರ ಅಂತ ಬರ್ತಿದ್ದೆ. ಎಷ್ಟೊಂದು ಸಲ ಮಾಲಿಗೆ ಬಂದು ಟೈಮ್ ಪಾಸ್ ಮಾಡಿಕೊಂಡು ಹೋಗಿದ್ದೀವಿ ಅಷ್ಟೇ ಗೈಸ್. ಈಗ ಅಮೌಂಟ್ ಡ್ರಾ ಮಾಡಿಕೊಂಡು ಟಿಫನ್ ಮಾಡಕ್ಕೆ ಹೋಗೋಣ ಬನ್ನಿ. ನೋಡಿ ಗೈಸ್ ಎಷ್ಟೊಂದು ಅಮೌಂಟ್ ಡ್ರಾ ಮಾಡ್ತವ್ರೆ. ಅವಳು ಪಿನ್ ತೋರಿಸ್ತೀನಿ ಬನ್ನಿ, ಸೀಕ್ರೆಟ್.
ನಂದು ಜಸ್ಟ್ 13,000 ಅಷ್ಟೇ ಗೈಸ್. ನಮ್ದೆಲ್ಲ 5K, ನಿಮ್ದೆಷ್ಟು? 13. ಇನ್ನೊಬ್ರು ರಿಚ್ ಕಿಡ್ ತೋರಿಸ್ತೀನಿ ಬನ್ನಿ ಗೈಸ್. ಇವರೆಲ್ಲ 20K ಸಮಥಿಂಗ್ ಡ್ರಾ ಮಾಡ್ತಾವ್ರೆ. ಇವಳು 50K ಬೇಕಂತೆ, ಅಷ್ಟಿರುತ್ತೆ ಅಮೌಂಟ್. ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಒಳ್ಳೆ ಗೈಸ್. ಟೈಮ್ ನಮ್ಮ ಫೇವ್ರೆಟ್ ಸ್ಪಾಟ್ ಇದು. ನಗು ಒಂಚೂರ ಕೆಲಸ ಆಗಲೇ ಇಲ್ಲ. ಹಿಂಗೆ ನಮ್ದು ಪೇ ಮಾಡ್ಬೋದು ನೋಡೋಣಪ್ಪ. ಇನ್ನು ಯಾರ ಹತ್ರನಾದ್ರೂ ಕ್ಯಾಶ್ ಡ್ರಾ ಮಾಡ್ಸೋಣಪ್ಪ. ಇನ್ನೇನು ಮಾಡೋದು, ಡೈಲಿ ಲಿಮಿಟ್ 10K ಇಟ್ಟವ್ರು ಅವರು. ಮಂದಾರ, ಕೃಪಾ, ಅಮೌಂಟ್ ಇಲ್ದಲೆ ಎಲ್ಲರ ಹತ್ರ ಹೋಗಿ ಹೋಗಿ ಏನೇನು ಕಷ್ಟ ಹೇಳು. ಆ ATM ಅಲ್ಲಿ 10K ಮಿನಿಮಮ್ ಅಂತ ಹೇಳಿದ್ರೆ ನಾವೆಲ್ಲರಿಗೂ ತಗೊಂಡೇ ಬರ್ತಿದ್ದಿಲ್ಲ, ಪೇ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೋಡಿದ್ರೆ ಇಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೀವು ಯಾವ್ಯಾವ ಅಂಗಡಿಲಿ ಎಷ್ಟೆಷ್ಟು ಇಸ್ಕೊಂಬಂದ್ರೆ? 7 ನಮಗಿನ್ನ 8K ಬೇಕು ಒಟ್ಟಿಗೆ, 20,000ಗೆ. ಅಷ್ಟೇ ಚೆನ್ನಾಗಿ ಫೇಸ್ನ ಕಾಪಾಡ್ಕೊಬಂದಿದ್ರು. ಮಂತ್ಲಿ ಎಷ್ಟೋ ಸಾವಿರ ಕೊಟ್ಟು ಅಮೌಂಟ್ ಕೊಟ್ಟು ತಗೊಬಂದಿದ್ರು. ಒನ್ ಡೇಗೆ ನಮ್ಗೆ ನಾವೇನು ಅಷ್ಟೊಂದು ಖರ್ಚು ಮಾಡಿದ್ದೀವಾ? ನಾವು ಖರ್ಚು ಮಾಡಿಲ್ಲ, ಮಾಡಿರೋರ್ಗೆ ಆ್ಯಕ್ಚುಲಿ ಹೇಳೋದು. ನಾನು ಮಾಡೋದಿಲ್ಲಪ್ಪ, ಕಂಪ್ನಿ ಮಾಡ್ತೀನಿ. ಹೆಂಗೆ ಗೊತ್ತಾ, ಇವೆಲ್ಲ ಅಮೌಂಟ್ ಡ್ರಾ ಮಾಡೋಕೆ ಹೇಳಿದ್ವಿ. ನಮ್ಮ ಫ್ರೆಂಡ್ ಬಂದು ಡ್ರಾ ಮಾಡ್ಕೊಟ್ಟು ಹೋದ್ರು. ಇವಳು ಫ್ರೆಂಡ್, ನನಗೂ ಫ್ರೆಂಡೇ. ಡ್ರಾ ಮಾಡಿಕೊಟ್ರೋದ್ರು. ನಾವು ಇಲ್ಲೇ ಮಾಲಿಂದ ಇಸ್ಕೊಂಡು ಅಲ್ಲಿ ಜೆರಾಕ್ಸ್ ಶಾಪ್ ಹತ್ರ ಹೋಗಿದ್ವಿ. ಆ್ಯಕ್ಚುಲಿ ಬಿಸಿಲಲ್ಲಿ ನಾಯಿ ಹೆಲ್ಲಿಂಗ್ ಅಲಿತಾ ಇದ್ವಿ ಗೈಸ್. ಈ ಮಂಗಳೂರಲ್ಲಿ ಓನ್ ವೆಹಿಕಲ್ ಇಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ ನಾವು. ಹೋಗ್ಬಿಟ್ಟು ಬಂದ್ವಿ. ಅವ್ರು ಇನ್ನೂ ಜೆರಾಕ್ಸ್ ಶಾಪ್ ಹತ್ರನೇ ಇದ್ದಾರೆ, ನಮ್ಗೆ ನಿಲ್ಲಕ್ಕಾಗ್ತಿಲ್ಲ. ಸೊ ಮತ್ತೆ ಏನು ಅಷ್ಟು ಮುಂದೆ ಹೋಗಿ ಹಿಂದೆ ಬರೋದು, ಓಲ್ಡ್ ಕ್ಯಾಂಪಸ್ ಹತ್ರ ಇರೋದು ಅದು. ಸೊ ಈಗ ಹಂಗೆ ನ್ಯೂ ಕ್ಯಾಂಪಸ್ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತೀವಿ, ಅದಕ್ಕೆ ಬರ್ತಾರೆ. ಈ ಬಿಸಿಲಲ್ಲಿ ನಿಜ ಇರೋಕ್ಕಾಗಲ್ಲ ಇಲ್ಲಿ. ಬನ್ನಿ, ನ್ಯೂ ಕ್ಯಾಂಪಸ್ ಯಾವ ಥರ ಇದೆ ಅಂತ ತೋರಿಸ್ತೀವಿ. ಹಾಗೆ ಓಲ್ಡ್ ಕ್ಯಾಂಪಸ್ಗೆ ಹೋಗ್ಬೇಕು, ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲೂ ಪೇ ಮಾಡಬೇಕು. ತೋರಿಸ್ತೀವಿ ಓಲ್ಡ್ ಕ್ಯಾಂಪಸ್ ಯಾವ ಥರ ಇದೆ, ನ್ಯೂ ಕ್ಯಾಂಪಸ್ ಯಾವ ಥರ ಇದೆ. ನಮ್ಗೆ ಓಲ್ಡ್ ಕ್ಯಾಂಪಸಲ್ಲಿ ತುಂಬ ಮೆಮೊರೀಸ್ ಇದೆ. ನ್ಯೂ ಕ್ಯಾಂಪಸಲ್ಲಿ ಏನಿಲ್ಲ, ನಾವು ಹೋಗಲ್ಲಿ ಎಕ್ಸಾಮ್ ಬರ್ದಿದ್ದಷ್ಟು ನಮ್ಗೆ ಅದು ಇಷ್ಟ ಆಗಿಲ್ಲ ಅಲ್ಲ. ನೀವು ಎಕ್ಸಾಮ್ ಬರೆಯೋದಕ್ಕೆ ಯಾರು ಇಷ್ಟಪಡ್ತಿದ್ದಾರೆ? ಓಲ್ಡ್ ಕ್ಯಾಂಪಸ್ ತುಂಬ ಮೆಮೊರೀಸ್ ಇದೆ. ಅಂದರೆ ಫೆಸ್ಟ್ಗಳು ನಮ್ದು ಕ್ವಾಡ್ ರ್ಯಾಂಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಓಲ್ಡ್ ಕ್ಯಾಂಪಸ್ ಚೆನ್ನಾಗಿದೆ, ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ನಮಗೂ ಗೊತ್ತಿರಲಿಲ್ಲ. ಇನ್ಸ್ಟಾದಲ್ಲಿ ನೋಡಿದ್ದು, ಜೂನಿಯರ್ ಇನ್ಸ್ಟಾ ಅಕೌಂಟಲ್ಲಿ ಸೂಪರ್ ಜೂನಿಯರ್ಸಿಗೆ ಫ್ರೆಶರ್ಸ್ ಡೇ ಇದೆ. ಗೊತ್ತೂ ಇರಲ್ಲ ನಮ್ಮ ಜೂನಿಯರ್ಸ್, ನಮ್ಗೆ ಅಷ್ಟು ಗೊತ್ತಿಲ್ಲ. ಯಾಕೆ ಒಬ್ಬರು 4-5 ಜನ ಗೊತ್ತಿರ್ಬೋದು. ಇಲ್ಲಿ ಫಾಂಡೇಶ್ವರದಲ್ಲಿ ಯಾವ ಥರ ಮಂಗಳೂರಲ್ಲಿ ಅಂದರೆ ನಾವು ಥರ್ಡ್ ಸೆಮಲ್ಲಿ ಎಕ್ಸಿಟ್ ಆಗ್ತೀವಿ, ಅವ್ರು ಫಸ್ಟ್ ಸೆಮ್ಗೆ ಎಂಟ್ರಿ ಆಗ್ತಾರೆ, ಹಾಗಾಗಿ ಗೊತ್ತಿರಲ್ಲ. ಓಕೆ, ನಾವು 4th ಸೆಮ್ ಇಂಟರ್ನ್ಶಿಪ್ ಹೋಗ್ಬಿಟ್ವಲ್ಲ ಗಾಯ್ಸ್, ಗೊತ್ತಾಗಿಲ್ಲ. ಈಗ BCA ಜೂನಿಯರ್ಸ್ ಬರ್ತಾ ಇದ್ದಾರೆ ಗಾಯ್ಸ್, ಅವ್ರಿಗೂ ಗೊತ್ತಿಲ್ಲ ಯಾರು ಅಂತ. ಚೆನ್ನಾಗಿದ್ದಾರೆ ಅಂದರೆ ಗಾಯ್ಸ್. ನಮ್ಗೆ MCA ಜೂನಿಯರ್ಸೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಜೂನಿಯರ್ಸೇನೆ. BCAದವರು 2000 ಸ್ಪೆಷಲೈಸೇಷನ್ ಇದೆ BCAದು, ಗೊತ್ತಾಗಲ್ಲ ಎಲ್ಲ. ಬಟ್ ಏನಂದರೆ ಮಂಗಳೂರು ಎಜುಕೇಷನ್ ಈಸ್ ದ ಬೆಸ್ಟ್. ನಮ್ಮ ಕಾಲೇಜಲ್ಲಿ ಏನು ಅಂತ ಅಂದರೆ ನೀವು ಎಂಜಾಯ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದರೆ ಮಾಸ್ಟರ್ಸಿಗೆ ಓಕೆ, ಎಂಜಾಯ್ ಮಾಡ್ಕೊಂಡು ಲೈಫ್ನ ಮಾಡೋಕ್ಕೆ. ಬಟ್ ಡಿಗ್ರಿ ಎಲ್ಲ ಕರೆಕ್ಟಾಗಿ ಚೆನ್ನಾಗಿರೋ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಂಡು ಮಾಡಿ. ನಾವು ಮಾಸ್ಟರ್ಸೇ ಈ ಕಾಲೇಜಲ್ಲಿ ಮಾಡಿದ್ದು. ಬನ್ನಿ, ಫಸ್ಟು ನ್ಯೂ ಕ್ಯಾಂಪಸ್ ಯಾವ ಥರ ಇದೆ ಅಂತ ತೋರಿಸ್ತೀವಿ. ನಾವು ಕಾನ್ವೆಕೇಶನ್ಗೆ ಅಪ್ಲೈ ಮಾಡಬೇಕಾಗಿರೋದು ಅಲ್ಲೇ, ಮಾತಾಡೋಕ್ಕೂ ಆಗ್ತಿಲ್ಲ. ಅಲ್ಲಿ ಕುತ್ಕೊಂಡು ಸಮಾಧಾನ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಅಂದ್ವಿ ಇದೇ ನಮ್ಮ ನ್ಯೂ ಕ್ಯಾಂಪಸ್. ಅಂದರೆ ನ್ಯೂ ಕ್ಯಾಂಪಸ್ ಅಂದರೆ ಓನ್ಲಿ BCA ಮತ್ತು MCA ಅಷ್ಟೇ ಇರೋದು. ಅದು ಬಿಟ್ಟರೆ MBA ಇದಿಷ್ಟು ಫುಲ್ಲು ಅಂಡರ್ ಗ್ರೌಂಡಲ್ಲಿ ಪಾರ್ಕಿಂಗ್ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲೆಲ್ಲ ಬಂದು ಏನಿದೆ ಆ್ಯಕ್ಚುಲಿ ಏನಂದರೆ ಗೈಸ್, ನಮಗೂ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನಾವು ಜಸ್ಟ್ ಇಂಟರ್ನಲ್ಸು ಮತ್ತು ಎಕ್ಸಾಮ್ಸ್ ಬ್ರೇಕ್ ಅಷ್ಟೇ ಬಂದಿದ್ದು. ಅದು ಬಿಟ್ಟರೆ ಎಲ್ಲ ಗೋಲ್ಡ್ ಕ್ಯಾಂಪಸ್, ಕೆಫೆಟೇರಿಯಾ. ನಾವು ಆಲ್ರೆಡಿ ನ್ಯೂ ಕ್ಯಾಂಪಸ್ ಹತ್ರ ಹೋಗಿದ್ವಿ. ಆಮೇಲೆ ಇವ್ರು ಬಂದರು ಜೆರಾಕ್ಸ್ ಶಾಪಿಂದ. ಅಕ್ಕ, ದಿಸ್ ಇಸ್ ನಾಟ್ ಹೋಟೆಲ್ ಆರ್ ಫಿಶ್ ಮಾರ್ಕೆಟ್, ಕಾಲೇಜ್. ಕಿರಿತ್ಕೊಂಡ್ಬರ್ತಾವಳಲ್ಲ, ಇದೊಂದು ಫಾರ್ಮ್ ಇಸ್ಕೊಂಬೋಗ, ನೀವೇ ಬರ್ಬೇಕನ್ಸ. ಎಷ್ಟು ಇದೆ ನಮ್ಮ ಕ್ಲಾಸ್ ರೂಮ್, ನಮ್ದಲ್ಲ, ಇದೇ ಫಸ್ಟ್ ಟೈಮ್ ನಾವು ಬರ್ತಿರೋದು. ಬಟ್ ಏನಂದರೆ ಫಾರ್ಮ್ ಕೊಟ್ಟಿದ್ದಾರೆ, ಫಿಲ್ ಮಾಡಬೇಕು. ಇವಳು ಎಲ್ಲೋದ್ರೂ ಫ್ಯಾನ್ ಬಿಡಲ್ಲ ಗಾಯ್ಸ್, ಫ್ಯಾನು ನೀರು ಎರಡು ಬೇಕು.
ಏನೇ ನಮ್ಮ ಓಲ್ಡ್ ಕ್ಯಾಂಪಸಲ್ಲಿ ಎ ಸಿ ಎಲ್ಲ ಐತಿ ಎ ಸಿ ಏನಿಲ್ಲ ಏನಿಲ್ಲ. ಸಿ ಸಿ ಕ್ಯಾಮ್ರಾ ಮಾತ್ರ ಕರೆಕ್ಟಾಗಿ ಹಾಕ್ಸೋರು. CC ಕ್ಯಾಮ್ರಾ ಹಾಕ್ಸ್ತಾರೆ, ಯಾರು ಏನು ಮಾಡ್ಬಿಡ್ತಾರೆ. ಅದಕ್ಕೆ ಪ್ಯಾರಾಗ್ರಿ ಬರಲಿ. ಸಿ ಸಿ ಕ್ಯಾಮ್ರಾ ಇಲ್ಲವಾ? ವಿತೌಟ್ ಮೈ ಪರ್ಮಿಷನ್ 5K ಗೆಟ್ ಔಟ್ ಗೆಟ್ ಲಾಸ್ಟ್. ನಾನು ಇಷ್ಟ ಯಾವಾಗ ಬೇಕೋ ಬರ್ಬೋದು. ಭ್ರಮೆ. ಪೆನ್ನು ನಂದು, ಸೊ ನಾನು ಸುಮ್ಮನೆ ಸ್ಟಾರ್ಟ್ ಯಾವಳು ನೀನು? ಓಕೆ ಕೊಡ್ರಿ ಹೇಳ್ರಿ ಎಲ್ಲ. ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲೊಂದು ಯಾವುದೋ ಪೆನ್ ಇದೆ ತಗೊಳ್ಳಿ. ಜೆಲ್ ಪೆನ್ ಕಣ ಇದು. ಎಲ್ಲ ಕೂಡ ಯಾವುದು ಅದು ಚೆಲ್ಲಲ್ಲಿ ಬರೋಂಗಿಲ್ಲ. ಏನು ಜೋರಾಗಿ ಇಲ್ಲ ಏನಿಲ್ಲ ಗಾಯ್ಸ್. ಇಲ್ಲಿ ನೇಮ್ ಅಂತ ಕೇಳಿದ್ರು, ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳಿದ್ರು, ಫಾದರ್ಸ್ ನೇಮ್ ಅಂತ ಕೇಳಿದ್ರು, ಡೇಟ್ ಆಫ್ ಬರ್ತ್ ಆರ್ಡ್ರ್ ಬಿಟ್ಬಿಟ್ಟು ಎಲ್ಲ ಹೇಳಿಳು ಗೈಸ್. ಅದು ಹೇಳ್ಬಿಟ್ಟು ನನಗೆ ತುಂಬ ಇದಾಗಿ ಅಳ್ತಾ ಇದ್ದಾಳೆ. ಇಲ್ಲ ಸ್ನ್ಯಾಪ್ ಆಗ್ತಿದ್ದೆ. ತುಂಬ ದಿವಸ ಆದಮೇಲೆ ಕಾಲೇಜಿಗೆ ಬಂದಿದ್ದೀನಿ. ನಾನು ಬಿಟ್ಬಿಟ್ಟು ಬಂದಿದ್ದಾಳೆ, ಅದು ಕಳಿಸಿದ್ದೆ ಅಷ್ಟೇ. ಗೈಸ್ ನೋಡಿ, ಅವಳು ಅಳ್ತಿರೋದು ನಾನು ಅಳ್ತಿರೋದು ಅಂತ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಹಾಯ್ ಗೈಸ್, ಸ್ನ್ಯಾಪ್ ಗೈಸ್ಗೆ ಹಾಯ್. ಇಯರ್ ಆಫ್ಟರ್ ಲಾಸ್ಟ್ ಎಕ್ಸಾಮ್ ಅವಾಗ ಕಾಲೇಜ್ಗೆ ಹೋಗ್ಬೇಕು. ಫಾದರ್ ನೇಮ್ ಸೇಮ್ ಕಾಫಿ ಮಾಡಕ್ಕೆ ಹೋಗ್ತಾವ್ರೆ ಬುದ್ಧಿವಂತರು. ಮತ್ತೇನು ರಾಂಗ್ ಏನೇನು ಸಾಹಸ ಮಾಡಿ ಕಾನ್ವಕೇಶನ್ ಪೇ ಮಾಡ್ತಾ ಇದ್ದೀರಾ? ಏನೋ ಸಾಹಸ ಆಯಿತು, ಟೈಮ್ ಮಾತ್ರ ಆಯಿತು, ಇನ್ನು ಕೆಲಸ ಮಾತ್ರ ಮುಗ್ದಿಲ್ಲ. ಇವತ್ತು ಮಂಗ್ಳೂರು ನೋಡ್ದಂಗೆ ಏನಿಲ್ಲ, ಎಲ್ಲ ಇಲ್ಲೇ ಟೈಮ್. ಹಂಗಲ್ಲ ಗೈಸ್, ಓದ್ಬೇಕಾದ್ರೆ ಹಿಂಗೆ. ಹಂಗಲ್ಲ ಓದ್ತಿದ್ದು. ವಿಡಿಯೋ ಇದೆ ಗೈಸ್, ಅದನ್ನು ಮುಂಚೆ ಅಟ್ಯಾಚ್ ಮಾಡ್ತೀನಿ. ಏನಕ್ಕೆ ಯಾವ್ಯಾವ ಇದೆ, ಓದ್ಬೇಕಾದ್ರೆ ಹಿಂಗೆ ಅನ್ಕೋತಾ ಇರಲ್ಲ. ಆಮೇಲೆ ಬ್ರೋ ಬನ್ನಿ ಬ್ರೋ, ಚಿಲ್. ಅವಳು ಓದ್ಬೇಕಲ್ಲ. ನಿನ್ನದು ಆಮೇಲೆ ಮಾಡ್ತಾ ಏ ಇರು ಅಂದ್ಬಿಟ್ಟು ಹಿಂಗೆ ಬೇಕು. ಗೈಸ್ ಹಿಂಗೆ ನೋಡಿ, ಎಲ್ಲ ಕಾಮನ್ ಆಟಗಳು ಹಿಂಗೆ ಬರ್ತಾ ಇದೆ ಆಚೆ. ಇವಳು ಮಾತ್ರ ಕ್ಯಾಮ್ರಾ ಹಿಡಿದ್ರೆ ಡೀಸೆಂಟ್ ಬೇಬಿ. ನಾನು ಡೀಸೆಂಟ್ ಅಲ್ಲ, ಮಾತಾಡ್ತೀನಿ ಸುಮ್ಮನೆ. ಗೈಸ್ ಈಗ ಜೆರಾಕ್ಸ್ ಮಾಡ್ಸಕ್ ಬಂದಿದೀವಿ. ಗೋಲ್ಗಪ್ಪದಲ್ಲಿ ಇಟ್ಟಿದ್ರೆ ಸಾಕು, ಇಟ್ಟಿರ್ತಾನೆ ಇವಾಗ. ನಮಗೆ ಇದೇನು ಶವರ್ಮ ಇದ್ರೆ ಸಾಕು. ಗೋಲ್ಗಪ್ಪ ಇದ್ರೆ ಸಾಕು. ಶವರ್ಮ ನಾವು ಬೋತು. ಅಪ್ಪ ಇನ್ನೂ ಏನೇನು ಹೇಳ್ತಾರೋ. ಸೊ ಡೀನ್ನ ಮೀಟ್ ಮಾಡಿಕೊಂಡು HODನ ಮೀಟ್ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕು ಗೈಸ್. ಆಲ್ರೆಡಿ ಟೈಮ್ ಅದು ಆಗತ್ತೆ 5 ಗಂಟೆ ಟೈಮ್ ಆಗುತ್ತೆ. ಎಷ್ಟು? ಟೈಮ್ ಎಷ್ಟು ಕ್ಲೋಸ್ ಆದ್ರೂ ಟೈಮ್ ನೋಡೋದನ್ನ 2:30 ಆಗಿದೆ ಗೈಸ್. ಆ ಪೇಮ್ ಎಲ್ಲ ಆಯಿತು, ಅದೊಂದು ಸಿಗ್ನೇಚರ್ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೋಗಬೇಕು. ಹೋಗಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ, ಒಂದು 2-3 ದೇವಸ್ಥಾನ, ಬೀಚ್ ಎಲ್ಲ ಅಂದ್ಕೊಂಡಿದ್ವಿ. ಬೀಚ್ ಅಂದರೆ ನಾವು ನಾರ್ಮಲಾಗಿ ಪ್ಲೇಸ್ಗೆ ಹೋಗ್ತಾ ಇದ್ವಿ. 25 ಅಂದ್ರೆ ಕ್ಯಾಶ್ ಕೊಡ್ತೀನಿ. ಬೀಚು ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ನೋಡೋಣ ಆದರೆ ಕವರ್ ಮಾಡಿ. ಇನ್ನು ಜೆರಾಕ್ಸ್ ಶಾಪಿಂದ ಬಂದು ಒಂದು ಸ್ವಲ್ಪ ಜೆರಾಕ್ಸ್ ಎಲ್ಲ ಮಾಡ್ಸೋಕೆ ಹೇಳಿದ್ರಲ್ವಾ. ಸೊ ಅಲ್ಲೆಲ್ಲ ಜೆರಾಕ್ಸ್ ಮಾಡಿಸಿ ಅವ್ರಿಗೆ ಕೊಟ್ಟು ಇನ್ನೊಂದು ಸ್ವಲ್ಪ ಅದು ಇದೆಲ್ಲ ಹೇಳಿದ್ರು. ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಮಾಸ್ಕ್ ಹಾಕೊಂಡು, ಟೋಪಿ ಹಾಕೊಂಡು, ಸ್ಪೆಕ್ಟ್ ಹಾಕೊಂಡು, ಎಪ್ಪೋ ಶೋಕಿಗಳು. ಹೇಳಿ ನೋಡಿ, ಇವಳು ಮಾಸ್ಕ್ ತೆಗೆಯೋದೇ ಇಲ್ಲ, ಇವಳು ಮಾಸ್ಕ್ ಹಾಕೋದೇ ಇಲ್ಲ. ಆರ್ಡರ್ ಮಾಡಿದ್ದೀರಾ? ಆಮೇಲೆ ಅದೆಲ್ಲ ನಾರ್ಮಲ್ ಅವ್ರು ಕೊಡ್ತಾರೆ. ನೀನು ಹಾಕಿದ್ಯಾ? ಇವಳೆ ಏನಕ್ಕೆ ಮೆಚ್ಕೊಂತೀನಿ ಕೊಡಲಿ ಅಮ್ಮ ನಾನು ತಿಂತೀನಮ್ಮ. ಗೈಸ್ ನಮಗಿನ್ನು ವೇಟಿಂಗ್. ಸ್ನ್ಯಾಪಿಗೋಸ್ಕರ ತಿಂದಂಗೂ ಕುಂತವ್ರು. ಅದೊಂದು ಪೀಸು ತಡೆಯೋಕ್ಕಾಗ್ದಲ್ಲೇ ತಿಂದ್ಬಿಟ್ಟು ಸ್ನ್ಯಾಪ್ ಹಾಕಬೇಕು ಅಂತ ನಮ್ಮ ವೆಜ್ ಫುಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಊಟ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಪ್ಲ್ಯಾನ್ ಏನು? ಕೊರಗಜ್ಜ ಟೆಂಪಲ್ ಹೋಗ್ಬಿಟ್ಟು ಆಮೇಲೆ ಬೆಂಗ್ರೆ ಬೀಚಾ? ಸರಿ ಗೈಸ್ ಬನ್ನಿ, ಇವಾಗ ಕೊರಗಜ್ಜ ಟೆಂಪಲ್ ಹೋಗಿ ಆಮೇಲೆ ಬೆಂಗ್ರೆ ಬೀಚ್ ಹೆಂಗೆ ಅಂದರೆ ನಮ್ಮ ಫೇವ್ರೆಟ್ ಸ್ಪಾಟ್. ಬೇಜಾರಾಯಿತು, ಒಬ್ಬರು ಯಾರು ಬೀಚ್ಗೆ ಹೋಗೋಣ ಅಂದರೆ ಇಲ್ಲೇ ನಿಯರ್ ಇರೋದು. ಸೊ ಹೋಗ್ಬಿಡ್ತಿದ್ವಿ. ಈ ಮಾಲ್ ಇದೆಯಲ್ಲ, ಈ ಮಾಲ್ ಅಪೋಸಿಟ್ ಬ್ಯಾಕಲ್ಲೇ ಇದೆ. ಇವಾಗ ತಿಂತೀಯಾ? ನೀನು ಟೆಂಪಲಿಗೆ ಬರಲ್ಲ? ಹೋಗ್ಬಿಟ್ಟು ಬಂತೀನಿ ನೀವಂತೆ ಬಾ.
ಆದ್ರೆ ಇನ್ನೊಂದು ಪ್ಲೇಟ್ ತಿಂತೀನಿ ಬರ್ಬೇಕಾದ್ರೆ ಹಿಂಗೆ ಎಷ್ಟು ಏನು ಮಾಡೋದು ಹೇಳು ನಾವು ಅಲ್ಲ ಈಗ ಬೇಗ ಹಾಕೊಡ್ತೀನಿ. ಎಷ್ಟು ಉದ್ಧಾರ ಮಾಡಿದ್ದೀವಿ. ಇವಳು ಏನು ಮಾಡಿಲ್ಲ ಗೈಸ್, ತಿಂದೇ ಇಲ್ಲ ಇವಳು. ಬಾ ಇನ್ನು ಜಸ್ಟ್ ಊಟ ಮಾಡ್ಕೊಬಂದು 5 ಮಿನಿಟ್ಸ್ ಆಗೈತೆ. ಆ ರೋಡಿಂದ ಹಿಂಗೆ ನಡ್ಕೊಂಡ್ ಬಂದಿದೀವಿ ಅಷ್ಟೇ. ಹೊಟ್ಟೆ ಅಲ್ಲಿ ರೈಸ್ ಏನಾದ್ರು ಬೇಕಾ ಬೇಡ, ಹೊಟ್ಟೆ ತುಂಬ ಫಿಲ್ ಆಯ್ತು. ಇಲ್ಲಿ ಹೊಟ್ಟೆ ಹಸಿತಾ ಇದೆ ಅಂತೆ. ಬಾಯಿ ನೋಡಿ ಬಾಯಿ. ಇದಕ್ಕೋಸ್ಕರ guys ಎಷ್ಟು ತಿಂಗಳಿಂದ ವೇಟ್ ಮಾಡಿದ್ದೀನಿ, ಎಷ್ಟು ತಿಂಗಳಿಂದ ವೇಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಗಾಯ್ಸ್. ಎಷ್ಟು ಬ್ಲಾಗಲ್ಲಿ ಹೇಳಿಲ್ಲ ಮಂಗಳೂರು ಗೋಲ್ಗಪ್ಪ ಇಲ್ಲ, ಮಂಗಳೂರು ಗೋಲ್ಗಪ್ಪ ಇಲ್ಲ. ಇದೇ ಗೋಲ್ಗಪ್ಪ. ಆಯ್ ಪ್ರೀತಮ್ ಗೌತಮ್ ಮರ್ತ್ಕೊಬಿಟ್ಟಿದ್ದೀರಾ? ಗೊತ್ತಿಲ್ವಾ ಇಂಥ ಶೇಫ್ ಫೋಟೋ? ಅವರಿಗೆ ಸ್ಟೂಡೆಂಟ್ಸ್ ಕೊಡ್ತಿದ್ರೆ ಇವಳು ಎತ್ಕೊಂಡು ಹಾಕೊಂಡು ಅವಳೇ 3-4 ಒಂದು ಪ್ಲೇಟ್ ಅಷ್ಟು ತಿಂದೇ ಬಿಟ್ಲು. ಇದು 3ನೇ ತಾನೆ. ಬೇಡ ಮತ್ತೆ ಬರ್ತೀನಿ. ಆಮೇಲೆ 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 ಈಗ ಬೇಡ, ಹೊಟ್ಟೆ ಫಿಲ್ ಹೋಗ್ಯ ಫುಲ್ಲು. ಅಯ್ಯೋ ಮಂದರ ಇವತ್ತು ಕಣ್ಣಾಕಿಸ್ತೀನಿ ನಿಮಗೆ. ಗೈಸ್ ಐಬ್ರೋ ಮಾಡ್ಸಕ್ಕೆ ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದಾರೆ. ಏನು ಇರೋದು ನಿಜಾನೇ. ನಿನ್ ಮುಖ ನೋಡ್ಸು. ಇನ್ಕ್ಲೂಡಿಂಗ್ ಮೀ. ಏರ್ ಕಟ್ಟು ನಾನು ಏರ್ ಕಟ್ಟೆ ಮಾಡ್ಸಲ್ಲ, ಅಲ್ಲಿ ತೋರಿಸ್ತೀನಿ ಲೈವ್ ಆಗಿ. ಅಂದರೆ ಏನಂದರೆ ಏನೋ ಋಣಾನು ಬಂದ ಇಲ್ಲೇ ಬಂದು ಗೋಲ್ಗಪ್ಪ ತಿನ್ನೋಕ್ಕೆ, ಅಲ್ಲೇ ಬಂದು ಐಬ್ರೋ ಮಾಡ್ಸೋಕ್ಕೆ. ಅದು ನೇಮ್ ಏನು ಹೇಳಿರೋದು, ಇದು 1 ಪ್ಲೇಟು ಎಕ್ಸ್ಟ್ರಾ ತಿಂದಿದ್ದು ಇನ್ನೊಂದು ಪ್ಲೇಟಾ? ಇದು ಏನಿಸ್ತಿದ್ಯಾ? ತುಂಬ ಇಷ್ಟ ಆಯ್ತು. ಇನ್ನು ಬೇಕಾ? ಇನ್ನು ಬರ್ತೀನಿ ವಾಪಸ್ ಬರ್ತಾವೆ. ಹಾಂ ಹೋಗ್ತೀಯಾ? ಗೈಸ್ ಇಲ್ಲಿ ಅಯ್ಯಪ್ಪ ಸ್ವಾಮಿ. ಗೈಸ್ ಇದೆ ನಮ್ಮ ಮೆಮೊರಬಲ್ ಕಾಲೇಜ್. ಇದು ಕರ್ಗಜ್ಜ ಉಂಡಿ. ಹಿಂಗೆ ಹೋದರೆ ನಮ್ಮ PG ಅಲ್ಲೇ ಇದ್ದಿದ್ದು. ಇದು ನಮ್ಮ ಓಲ್ಡ್ ಕ್ಯಾಂಪಸ್. ಗೋಲ್ಗಪ್ಪ ತಿನ್ಕೊಂಡು ಅಲ್ಲಿಂದ ಕೊರಗಜ್ಜ ಟೆಂಪಲ್ ಹೋದ್ವಿ. ನಾನು ಯಶು ಮತ್ತು ಮಂದಾರ ಅಷ್ಟೇ ಹೋಗಿದ್ದು. ಕೃಪಾ ಮತ್ತು ಶ್ರೀ ಬರಲಿಲ್ಲ, ನಾನ್ ವೆಜ್ ತಿಂದಿದ್ರಲ್ಲ, ಹಾಗಾಗಿ ಅಲ್ಲಿಂದ ನೆಕ್ಸ್ಟು ಪಾರ್ಲರ್ಗೆ ಹೋದ್ವಿ. ಐಬ್ರೋ ಮಾಡ್ಸೋಕ್ಕೆ ಅಂತ ಹೋಗಿದ್ದು. ನಾವು ಬ್ಯಾಂಗ್ಳೂರಲ್ಲಿ ಎಷ್ಟು ದಿವಸದಿಂದ ಅಂದ್ಕೊಂಡ್ರು ಅದು ಆಗಲೇ ಇರಲಿಲ್ಲ. ಮೇ ಬಿ ಮಂಗಳೂರಲ್ಲೇ ಮಾಡಿಸ್ಬೇಕಂತ ಇತ್ತು ಅನಿಸುತ್ತೆ. ಆ ಸೈಕಲ್ ಗಪ್ಪಲ್ಲಿ ಆಂಟಿ ಯಾರು ಹೇರ್ ಕಲರ್ ಮಾಡ್ತಿದ್ರು. ಸೈಕಲ್ ಗಪ್ಪಲ್ಲಿ ಅವಳು ನಿದ್ದೆ ಹೊಡಿತಾ ಇದ್ಲು. ಹಾಗೆ ಒಂದು ಸ್ವಲ್ಪ ರೇಗಾಡಿಸ್ಕೊಂಡು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ಹೊರಟ್ವಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು. ಕೋಕೋನಟ್ ಏನೇನು ತಗೋತಾ ಇದ್ದೀರಾ ಇನ್ನು ಬೇರೆ? ರೈಸ್ ಇಲ್ಲೂ ಎಷ್ಟು ತಿಂದಿದ್ದೀವಿ ಗೊತ್ತಾ? ಸಿಗುತ್ತೆ ಸೆಕೆಂಡ್ ರೌಂಡ್. ದೋ ಪ್ಲೇಟ್ ಅನ್ಲಿಮಿಟೆಡ್ ಕೊಡಿ. ಸೈಡ್ ಸೈಡ್ ಚೆನ್ನಾಗಿದೆ. ಮುಂದೆ ಎಲ್ಲೋಗ್ತಾ ಇದ್ದೀವಿ? ಬೆಂಗ್ರೆ ಬೀಚ್ ಹೋಗ್ತಾ ಇದ್ದೀವಿ. ಬೆಂಗ್ರೆ ಬೀಚ್. ಸೊ 3 ಜನ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಯಾವ ಥರ ಎಂಜಾಯ್ ಮಾಡ್ತೀವಿ ಬೀಚ್ ಈವ್ನಿಂಗ್ ಸನ್ಸೆಟ್ ವ್ಯೂ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀವಿ. ನೋಡಿ ಆನಂದಿಸಿ. ಆಮೇಲೆ ಹಾಂ ಹೌದು, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಿಗೆ ನಾನು ರಿಪ್ಲೈ ಕೊಡ್ತೀನಿ. ಕೊಡಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಫಸ್ಟ್ ಅವಳಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಆಮೇಲೆ ಆಗಿದ್ದೀನಿ ಗೈಸ್, ಆಲ್ರೆಡಿ ಆಗಿದೆ. ಬೀಚಿಗೆ ಹೋದ್ವಿ. ಬೀಚಿಂದ ವಿಡಿಯೋ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.